ಮೇಡಮ್ ಎಲ್ಲಾರ್ಗು ಒಂದ್ ಸ್ವಲ್ಪ ಮ್ಯೂಟ್ ಇಟ್ಕೊಂತ ಹೇಳ್ರಿ ಮೇಡಮ್. ಹಾ ರೀ. ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತ್ತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಆತ್ಮಾಯಣದ ಸ್ವಾಧ್ಯಾಯ ಪಯಣದಲ್ಲಿ ನಾವು ಇದ್ದೆವು. ಈಗ ಎಲ್ಲಿ ನಾವು ಬಂದಿದ್ದೇವಿ ಅಂತಂದ್ರೆ, ಆತ್ಮಾಯಣದ ಸೂಕ್ಷ್ಮ ಶರೀರ ಯಾನ, ಸೂಕ್ಷ್ಮ ಲೋಕಗಳು, ಎಷ್ಟು ಸೂಕ್ಷ್ಮ ಲೋಕಗಳಿವೆ ಅಂತಕ್ಕಂಥದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಮಾನವ ದೇಹ ತ್ಯಾಗ ಮಾಡಿದ ನಂತರ ಈ ವಿವಿಧ ವಿವಿಧ ವಲಯಗಳಲ್ಲಿ, ಹಂತಗಳಲ್ಲಿ ಇರ್ತಕ್ಕಂಥ ಈ ಸೂಕ್ಷ್ಮ ಲೋಕಗಳಿಗೆ ಪ್ರವೇಶವನ್ನ ಮಾಡ್ತಾನೆ. ಮೇಲಕ್ಕೆ ಮೇಲಕ್ಕೆ ಹೋದ ಹಾಗೆ ಜನದಟ್ಟಣೆ ಕಡಿಮೆ ಆಗ್ತಾ ಹೋಗ್ತದ. ಆತ್ಮದ ವಿಕಾಸ ಆದ ಹಾಗೆ ಮೇಲು ಲೋಕಗಳಿಗೆ ಸಾಮಾನ್ಯವಾಗಿ ಹೆಚ್ಚು ಬೌದ್ಧಿಕ ಒಂದು ಬೆಳವಣಿಗೆ ಆಗಿರ್ತಕ್ಕಂಥವರು, ಬುದ್ಧರು, ಆಮೇಲೆ ವಿಜ್ಞಾನಿಗಳು, ಸಂಗೀತಜ್ಞರು, ಇವರೆಲ್ಲರೂ ಹೆಚ್ಚು ಕಡಿಮೆ 3 ಮತ್ತು 4ನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆಗಳ ಒಂದು ಚರ್ಚೆ ಮಾಡ್ತಾ ಇರ್ತಾರೆ. ಅವುಗಳ ಬಗ್ಗೆ ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಇವೆಲ್ಲ ಕೆಲಸಗಳಲ್ಲಿ ನಡೀತಾ ಇರ್ತಾವು ಅಂತಕ್ಕಂಥ ಮಾತನ್ನ ನಾವು ನೋಡಿದೀವಿ. ಈ ಆತ್ಮ ಸೂಕ್ಷ್ಮ ಲೋಕದ 4ನೇ ಹಂತವನ್ನ ತಲುಪಿದ ನಂತರ ಮಾನವೇತರವಾಗಿರ್ತಕ್ಕಂತಹ ಒಂದು ಆತ್ಮಗಳ ಒಂದು ಏಂಜಲ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಇವರ ಕೆಲಸಗಳೆಲ್ಲ ಸಾಮಾನ್ಯವಾಗಿ ಪ್ರಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥವುಗಳು ಆಗಿರ್ತಾವ ಅಂತ. ಪ್ರಕೃತಿ ಆತ್ಮಗಳ ಒಂದು ಕೆಲಸ. ಆಮೇಲೆ ಇವರ ದೃಷ್ಟಿಕೋನ ಬಹಳಷ್ಟು ಭಿನ್ನವಾಗಿರ್ತದ. ಮಾನವರ ದೃಷ್ಟಿಕೋನಕ್ಕಿಂತಲೂ ಇವರ ದೃಷ್ಟಿಕೋನ ಬಹಳಷ್ಟು ಭಿನ್ನವಾಗಿರ್ತದ. ಪ್ರಕೃತಿಯ ವಿವಿಧ ಪ್ರಕ್ರಿಯೆಗಳಲ್ಲಿ ಇವರು ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾರೆ. ಸಮುದ್ರ, ಗುಡ್ಡ, ಬೆಟ್ಟ, ಗಿಡ, ಮಳೆ, ಹೂವು ಮುಂತಾದ ಪ್ರಕೃತಿಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಆಮೇಲೆ ಈ ವನಸ್ಪತಿ ಲೋಕದ ಬಗ್ಗೆ ಇವರಿಗೆ ಹೆಚ್ಚಿನ ಒಂದು ಕಾಳಜಿ ಇರ್ತದ. ಗಿಡಗಳು, ಪ್ರತಿಯೊಂದು ಗಿಡ, ಬಳ್ಳಿ, ಹೂವು ಇವುಗಳಿಗೆ ಒಬ್ಬೊಬ್ಬರು ನಿರ್ವಾಹಕರು ಇರ್ತಾರಂತೆ. ಆ ನಿರ್ವಾಹಕರ ಕೈ ಕೆಳಗೆ ಸಾವಿರಾರು ಸಹಾಯಕರು ಇರ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವರೆಲ್ಲರೂ ಅವುಗಳ ಮೇಲ್ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ. ಇನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಮಾನವ ಗಿಡಗಳನ್ನೆಲ್ಲ ಕಡೆದಾಗ ಅಲ್ಲಿ ಹೊಸ ಗಿಡಗಳನ್ನ ನೆಡ್ತಕ್ಕಂಥ ಒಂದು ಕೆಲಸವನ್ನ ಅವರು ಮಾಡ್ತಾರೆ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಷಯ ನಮಗೆಲ್ಲ ಗೊತ್ತಾಯ್ತು. ಯಾಕಂದ್ರೆ ಅರಣ್ಯದಲ್ಲಿ ನೋಡಿದಾಗ, ಆ ಗಿಡಗಳನ್ನ ನೋಡಿದಾಗ ನಮಗನ್ಸ್ತಾ ಇತ್ತು, ಇಲ್ಲಿ ಈ ಗಿಡಗಳನ್ನ ಯಾರು ಹಚ್ಚಿದ್ದಾರೆ, ಯಾರು ನೀರು ಹಾಕ್ತಾ ಇದ್ದಾರೆ, ಇವು ಹೇಗೆ ಬೆಳೀತಾವು ಅಂತಕ್ಕಂಥ ಅಚ್ಚರಿಯನ್ನ ನಾವು ವ್ಯಕ್ತಪಡಿಸ್ತಾ ಇದ್ವಿ. ಈಗ ಅವೆಲ್ಲವುಗಳನ್ನ ಈ ಅದ್ಭುತವಾಗಿರ್ತಕ್ಕಂಥ ದೇವಲೋಕದ ಜನರು ಯಾರ ಕಣ್ಣಿಗೂ ಕಾಣದೇನೆ ಈ ಎಲ್ಲ ಕಾರ್ಯಗಳನ್ನ ಅವರು ಮಾಡ್ತಾರೆ ಅಂತಕ್ಕಂಥ ಸಂಗತಿ ನಮಗೆ ಗೊತ್ತಾಗಿದೆ. ಅಷ್ಟೇ ಅಲ್ದೇನೆ ಈ ದೇವಜಾತಿಯ ಜನರ ಹತ್ತಿರ ಯಾವುದೇ ಸಂಪತ್ತು ಇರೋದಿಲ್ಲ, ಬಂಡವಾಳ ಇರೋದಿಲ್ಲ, ಆಸ್ತಿ ಪಾಸ್ತಿ ಇರೋದಿಲ್ಲ, ಯಾವುದರ ಅವಶ್ಯಕತೆನೂ ಅವ್ರಿಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಈ ಜನರು ನಗುತ್ತಿರುವ ಅಂತೆ ನಮ್ಗೆ ಯಾವಾಗ್ಲೂ ಕಾಣಿಸೋದಿಲ್ಲ, ಅಥವಾ ಅವರು ಪ್ರಸನ್ನತೆಯನ್ನ
ಅರ್ಥ ಮಾಡಿಕೊಳ್ಳುವಂತಹ ಯಾವ ಕ್ರಿಯೆಗಳನ್ನು ಅವರು ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾರಿಗಾದ್ರೂ ಸಹಾಯ ಬೇಕಾದ್ರೆ, ಮಾನವರಿಗೆ ಸಹಾಯ ಬೇಕಾದ್ರೆ ಅವರೊಂದಿಗೆ ಅವರು ಬಹುಬೇಗನೆ ಅವರ ಸಹಾಯಕ್ಕಾಗಿ ದೌಡಾಯಿಸ್ಕೊಂಡು ಬರ್ತಾರೆ. ಅವರೊಂದಿಗೆ ಮಿತ್ರತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಅವರು ಸದಾ ತಯಾರಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ಪ್ರಕೃತಿ ವಿಕೋಪಗಳ ಸಂದರ್ಭಗಳಲ್ಲಿ ಸಮುದ್ರ, ನೀರು, ಬೆಂಕಿ, ಭೂಕಂಪ ಮುಂತಾದ ಪ್ರಕೃತಿ ವಿಕೋಪಗಳು ಆದಂತ ಸಂದರ್ಭದಲ್ಲಿ ಮಾನವರ ಸಹಾಯಕ್ಕಾಗಿ ಅವರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸಹಾಯ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮಗ ಅನಿಸ್ತಾ ಇದೆ, ಭೂಕಂಪವಾದಾಗ ಎಷ್ಟೆಷ್ಟೋ ಜನರು ಬದುಕಿ ಉಳಿದಿರ್ತಕ್ಕಂಥದ್ದು, ಎಷ್ಟೋ ದಿವಸಗಳ ನಂತರ ಯಾವುದೋ ಕಲ್ಲಿನ ಅಡಿಯಲ್ಲಿ ಸಿಕ್ಕೊಂಡಿರ್ತಕ್ಕಂಥ ಒಂದು ಮಗು ಉಳಿತು, ಯಾರೋ ಉಳಿದ್ರು ಅಂತಕ್ಕಂಥ ನ್ಯೂಸ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಅಂತಲ್ಲಿ ಒಂದು ಕಾಣದ ಕೈ ಅಂತಕ್ಕಂಥದ್ದು, ಆ ದೇವ ಒಂದು ಕೈ ಅಂತಕ್ಕಂಥದ್ದು ಅಲ್ಲಿ ಇರುತ್ತೆ, ಅವರು ಅಲ್ಲಿ ರಕ್ಷಣೆಯನ್ನ ಮಾಡ್ತಾರೆ ಅಂತಕ್ಕಂಥ ಮಾತು ಇಲ್ಲಿ ಸತ್ಯ ಅಂತ ಹೇಳಿ ನಮ್ಗೆಲ್ಲ ಗೊತ್ತಾಗ್ತದ. ಇನ್ನು ಈ ಮಾನವೀಯ ಸಂವೇದನೆಯೊಂದಿಗೆ ಸ್ಪಂದಿಸುವಲ್ಲಿಯೂ ಕೂಡ ದೇವಜಾತಿಯ ಪಾತ್ರವಿದೆ. ದೇವಜಾತಿಯು ಮಾನವ ಸಂವೇದನೆಯೊಂದಿಗೆ ಸ್ಪಂದಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ನಾನು ಮೊದಲೇ ಹೇಳಿದಂತೆ ಸೂಕ್ಷ್ಮ ಲೋಕದಲ್ಲಿ ಶಾರೀರಿಕ ರೋಗಗಳು ಗೊತ್ತೇ ಇಲ್ಲ, ಶರೀರನೇ ಇರೋದಿಲ್ಲ, ಶಾರೀರಿಕ ರೋಗಗಳು ಅಲ್ಲಿ ಇರುವುದಿಲ್ಲ. ಸೂಕ್ಷ್ಮ ಲೋಕದಲ್ಲಿ ಶಾರೀರಿಕ ರೋಗಗಳು ಇರೋದೇ ಇಲ್ಲ, ಆದ್ರೆ ಭಾವನಾತ್ಮಕ ಏರಿಳಿತಗಳು ಅಲ್ಲಿಯೂ ಆಗ್ತಾ ಇರ್ತವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಲ್ಲಿಯೂ ಕೂಡ ಅತ್ಯಧಿಕ ಕಳವಳಗೊಳ್ತಾರೆ. ಯಾಕಂದ್ರೆ ಸೂಕ್ಷ್ಮ ಲೋಕ ಅಂತಂದ್ರೆ ಭಾವನಾ ಲೋಕ, ಅದು ಭ್ರಮಾಲೋಕ, ಭಾವನಾ ಲೋಕ ಆಗಿದೆ. ಹಾಗೂ ಸೂಕ್ಷ್ಮ ಶರೀರವು ನಮ್ಮ ಭಾವನಾತ್ಮಕ ವಾಹನವಾಗಿದೆ ಅಂತ ಹೇಳ್ತಾರೆ. ಇಂಥ ಸಂದರ್ಭಗಳಲ್ಲಿ ದೇವತೆಗಳು ಕಳವಳಕ್ಕೆ ಈಡಾಗಿರ್ತಕ್ಕಂಥ ಅವರಿಗೆ, ಮಾನವರಿಗೆ ಅಥವಾ ಕಳವಳಕ್ಕೆ ಈಡಾಗಿರ್ತಕ್ಕಂಥ ಆತ್ಮಗಳಿಗೆ ಪುನಃ ಭಾವನಾತ್ಮಕ ಸ್ವಾಸ್ಥ್ಯ ನೀಡುವುದಕ್ಕಾಗಿ ಅವರ ಸೇವೆಯನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಶರೀರ ಇರೋದಿಲ್ಲ, ಶಾರೀರಿಕವಾಗಿರ್ತಕ್ಕಂಥ ಯಾವ ರೋಗ ರುಜಿನಗಳು ಇರೋದಿಲ್ಲ, ಆದ್ರೆ ಅದು ಭಾವನಾ ಲೋಕವಾಗಿರೋದ್ರಿಂದ ಭಾವನಾತ್ಮಕವಾಗಿರ್ತಕ್ಕಂಥ ಏರಿಳಿತಗಳು ಅಲ್ಲಿ ಆಗ್ತಾ ಇರ್ತವೆ. ಯಾರಾದ್ರೂ ಭಾವನಾತ್ಮಕವಾಗಿ ಕಳವಳಕ್ಕೆ ಒಳಗಾಗಿದ್ರು ಅಂತಂದ್ರೆ ಅಂತವರ ಸಹಾಯಕ್ಕೆ ಈ ದೇವಲೋಕದ ಜನರು ಸದಾ ಸಿದ್ಧರಾಗಿರ್ತಾರೆ. ಅವರನ್ನ ಭಾವನಾತ್ಮಕವಾಗಿ ಅವರನ್ನ ಸಾಂತ್ವನ ಮಾಡ್ತಾರೆ. ಅವರು ತಮ್ಮ ದಿವ್ಯ ಸಂಗೀತದಿಂದ ಅವರ ಮನಸ್ಸನ್ನ ಸಾಂತ್ವನಗೊಳಿಸ್ತಾರೆ ಅಂತ ಹೇಳಿರ್ತಾರೆ. ತಮ್ಮ ದಿವ್ಯ ಸಂಗೀತದ ಮುಖಾಂತರ ಕಳವಳಕ್ಕೆ ಒಳಗಾಗಿರ್ತಕ್ಕಂಥ ಆ ಒಂದು ಮನಸ್ಸನ್ನ ಶಾಂತಗೊಳಿಸ್ತಾರೆ. ದುಃಖಿ ವ್ಯಕ್ತಿಗೆ ಇದು ಬಹಳ ಮಹತ್ವಪೂರ್ಣವಾಗಿದೆ. ಸಾಮಾನ್ಯವಾಗಿ ಅಲ್ಲಿ ಅಪ್ರಸನ್ನ ಜನರು ಇರುವುದೇ ಇಲ್ಲ. ಅಲ್ಲಿ ಅಪ್ರಸನ್ನವಾಗಿರ್ತಕ್ಕಂಥ ಜನರು ಅಥವಾ ದುಃಖಿಗಳಾಗಿರ್ತಕ್ಕಂಥ ಜನರು ಇರೋದೇ ಇಲ್ಲ. ಆದಾಗ್ಯೂ ಯಾವಾಗಲಾದರೊಮ್ಮೆ ಯಾರಾದರೂ ಈ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು ಅಂತಂದ್ರೆ ದೇವಗಣವು ವೈದ್ಯರ ರೂಪದಲ್ಲಿ ಹಾಗೂ ದಾದಿಯರ ರೂಪದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಅವರಿಗೆ ಸೇವೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಿರ್ವಹಿಸ್ತಾರೆ ಅಂತಕ್ಕಂಥ ಮಾತಲ್ಲಿ ಹೇಳ್ತಾರೆ. ನಾನು ನಿನ್ನನ್ನು ಎರಡನೆಯ ಸೂಕ್ಷ್ಮ ಪಯಣಕ್ಕೆ ಕರೆದುಕೊಂಡು ಹೋಗುವ ಮೊದಲು ನಿನಗೆ ಆಲೋಚಿಸಲು ನಾನು ಸಾಕಷ್ಟು ಕಾಲಾವಕಾಶವನ್ನ ನೀಡಿದ್ದೇನೆ. ಈ ಮೊದಲೇ ಗುರುಗಳು ಹೇಳಿದ್ದಾರೆ, ನಿನ್ನನ್ನ ಎರಡನೆಯ ಬಾರಿಗೆ ಸೂಕ್ಷ್ಮ ಲೋಕದ ಪ್ರಯಾಣಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾರೆ. ಆ ಎರಡನೆಯ ಬಾರಿಗೆ ಸೂಕ್ಷ್ಮ ಲೋಕಕ್ಕೆ ಕರ್ಕೊಂಡು ಹೋಗುವ ಪೂರ್ವದಲ್ಲಿ ನಿನಗೆ ವಿಚಾರ ಮಾಡ್ಲಿಕ್ಕೆ, ಆಲೋಚನೆ ಮಾಡ್ಲಿಕ್ಕೆ ಸಾಕಷ್ಟು ಕಾಲಾವಕಾಶವನ್ನು ನೀಡಿದ್ದೇನೆ. ಹೀಗಾಗಿ ನಾನು ನಿನ್ನನ್ನು ನಾಳೆ ಭೇಟಿಯಾಗುವುದಿಲ್ಲ, 3 ದಿನಗಳ ನಂತರ ಬಂದು ಭೇಟಿಯಾಗ್ತೀನಿ, 3 ದಿನಗಳ ನಂತರ ಬಂದು ಭೇಟಿಯಾಗ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಮಾತ್ರೆಯನ್ನ ನಿನ್ನ ಹತ್ರ ಬಿಟ್ಟು ಹೋಗಿರ್ತೀನಿ, ಅದನ್ನ ನಾಳೆ ರಾತ್ರಿ ಮಲಗುವ ಮುನ್ನ ಅದನ್ನು ತೆಗೆದುಕೊಳ್ಳು ಅಂತ ಹೇಳ್ತಾರೆ. ಆಗ ನೀನು ನಿಶ್ಚಿತವಾಗಿ 10 ಗಂಟೆಗೆ ನಿದ್ರೆಗೆ ಹೋಗುವೆ. ನೀನು ನಿದ್ರೆಗೆ ಜಾರುವ ಸಮಯದಲ್ಲಿ ನಾನು ನಿನ್ನನ್ನು ಭೇಟಿ ಆಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಅಲ್ಲಿಯವರೆಗೆ ನೀನು ಮಾಂಸವನ್ನ ತಿನ್ಬೇಡ, ಮದ್ಯಪಾನ ಮಾಡಬೇಡ, ನಾಡಿದ್ದು ಬೆಳಗ್ಗೆ ಎದ್ದಾಗ ನೀನ್ ನೆನಪಿನಲ್ಲಿ ಇಟ್ಟುಕೊಂಡಿರುವುದನ್ನೆಲ್ಲ ಬರೆದು ಇಡುವು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆ ಎರಡನೆಯ ಸೂಕ್ಷ್ಮ ಶರೀರ ಯಾನದ ತಯಾರಿಕೆಗೆ, ಒಂದು ಸಿದ್ಧತೆಗೆ ಏನೇನು ಮಾಡ್ಬೇಕು ಅಂತಕ್ಕಂಥದ್ದು ಎಲ್ಲವನ್ನು ಹೇಳಿ ಅವ್ರು ಹೋಗ್ತಾರೆ. ಈ ಮುಂಚೆ ಮಾಡಿದಂತೆ ನಾನು ನಿನಗೆ ನೆನಪಿಸಿಕೊಳ್ಳಲು ಸಹಾಯ ಮಾಡ್ತೀನಿ. ಏನೆಲ್ಲ ಸಂಗತಿಗಳು ಅಲ್ಲಿ ಜರುಗಿದವು, ಏನೆಲ್ಲವನ್ನು ನಾವು ನೋಡಿದೆವು ಅಂತಕ್ಕಂಥದ್ದನ್ನ ನಿನ್ನ ಮನಸ್ಸಿನಲ್ಲಿ ನೆನಪು ಉಳಿಯೋ ಹಾಗೆ ನಿನಗೆ ನಾನು ಸಹಾಯವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಇಂದು ಈ ಸಂಭಾಷಣೆಯನ್ನು ನೀನು ಬರೆದಿಡು. ನಾಳೆ ಇಲ್ಲಿಯವರೆಗಿನ ನಿನ್ನ ಟಿಪ್ಪಣಿಗಳನ್ನೆಲ್ಲ ಅಭ್ಯಾಸ ಮಾಡು. ಇದುವರೆಗೆ ಬರೆದಿಟ್ಟಿರ್ತಕ್ಕಂಥ ಎಲ್ಲ ಟಿಪ್ಪಣಿಗಳನ್ನ ಇನ್ನೊಂದು ಸಾರಿ ನೀನು ಅಭ್ಯಾಸ ಮಾಡು. ನಾಳೆ ನಮ್ಮ ಸೂಕ್ಷ್ಮ ಶರೀರದೊಂದಿಗೆ ನಾವು ಪ್ರಯಾಣ ಮಾಡೋಣ. ನಾಳೆ 10 ಗಂಟೆಗೆ ನನ್ನ ದಾರಿಯನ್ನ ನೀನು ನೋಡು. ನನಗಾಗಿ ನೀನು ಸಾಕಷ್ಟು ಅನುಭವಗಳ ಸಾಮಗ್ರಿಯನ್ನು ಹೊಂದಿರುವೆ ಎಂದು ನಾನು ಬಯಸುತ್ತೇನೆ. ಈಗ ನಾನು ಹೊರಡುತ್ತೇನೆ ಅಂತ ಹೇಳಿ ಗುರುಗಳು ಪೀಟರ್ ರಶ್ಲೋ ಅವರನ್ನ ಬಿಟ್ಟು
ಸೂಕ್ಷ್ಮ ಶರೀರ ಯಾನಕ್ಕೆ ನೀನು ಸಿದ್ಧನಾಗು ಅಂತಕ್ಕಂಥ ಮಾತನ್ನ ಹೇಳಿ ಹೊರಡ್ತಾರೆ. ಅವ್ರು ಹೊರಟಾದ ನಂತರ ಲೇಖಕರು ಲೇಖಕರು ಮನಸ್ಸಿನಲ್ಲಿನೇ ಅನ್ಕೋತಾರೆ, ವಾಹ್, ಏನ್ ಅದ್ಭುತವಾದ ಮುಂಜಾನೆ ಇತ್ತು, ವಾತಾವರಣ ಸಾಕಷ್ಟು ಆರ್ದ್ರವಾಗಿತ್ತು ಹಾಗೂ ಬೆಚ್ಚಗಿತ್ತು ಅಂತ ಹೇಳ್ತಾರೆ. ಅವರು ಬಂದು ಹೋಗಿಂದ ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಬೆಳಿಗ್ಗೆ ಮುಂಜಾನೆ ಇದು ಇದೆ, ವಾತಾವರಣದಲ್ಲಿ ಸಾಕಷ್ಟು ಆರ್ದ್ರತೆ ಅದ, ಆಮೇಲೆ ಬೆಚ್ಚಗೂ ಅದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನನ್ನ ಭಾರತೀಯ ಮಿತ್ರನು ಪ್ರತಿದಿನಕ್ಕೆ ಹೋಲಿಸಿದ್ರೆ ಇಂದು ಹೆಚ್ಚು ಮಾತನಾಡಿದ್ರು. ಅವರು ಹೆಚ್ಚು ಮಾತಾಡೋದಿಲ್ಲ ಅಂತಕ್ಕಂಥ ಸಂಗತಿಯನ್ನು ಮೊದಲೇ ಹೇಳಿದ್ರು, ಆದ್ರೆ ಪ್ರತಿದಿನಕ್ಕೆ ಹೋಲಿಸಿದ್ರೆ ಇವತ್ತು ಬಹಳಷ್ಟು ಮಾತಾಡಿದ್ರು ಅಂತ ಹೇಳಿ ಅನಿಸ್ತದ. ಹಿಂದಿನ ದಿನಗಳಿಗಿಂತ ಇಂದು ಹೇಳಿದ ಸಂಗತಿಗಳು ಸಾಕಷ್ಟು ರೋಚಕವಾಗಿದ್ದು, ಅವ್ರು ಹೇಳ್ತಕ್ಕಂಥ ಮಾತುಗಳು, ಹೇಳಿದ ಸಂಗತಿಗಳು ಮೊದಲಿನದಕ್ಕಿಂತ ಹೆಚ್ಚು ಪರಿಣಾಮಕಾರಿ, ಹೆಚ್ಚು ರೋಚಕವಾಗಿದ್ವು ಅಂತಕ್ಕಂಥ ಸತ್ಯ. ಅವನು ನಮಗೆ ಒಂದು ಹೊಸ ಲೋಕದ ಮಾರ್ಗವನ್ನು ತೆರೆಯುತ್ತಿದ್ದಾನೆ. ಒಂದು ವೇಳೆ ಅದೆಲ್ಲ ಹಾಗೆಯೇ ಇದ್ದರೆ ಇನ್ನೊಂದು ಲೋಕದೊಂದಿಗೆ ಸಂಪರ್ಕ ಸಾಧಿಸುವುದು ಇನ್ನಷ್ಟು ಸುಲಭವಾಗುವುದು. ಈ ಸೂಕ್ಷ್ಮ ಯಾತ್ರೆಗೆ ಕರೆದುಕೊಂಡು ಹೊಸ ಲೋಕದ ಒಂದು ಮಾರ್ಗವನ್ನ, ದಾರಿಯನ್ನ ನನಗಾಗಿ ತೆರೀತಾ ಇದ್ದಾನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಒಂದು ವೇಳೆ ಅದೆಲ್ಲವೂ ಹಾಗೆ ಇದ್ದರೆ ಇನ್ನೊಂದು ಲೋಕಕ್ಕೆ ಸಂಪರ್ಕವನ್ನು ಸಾಧಿಸ್ಲಿಕ್ಕೆ ಎಷ್ಟು ಸುಲಭ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿಶ್ಚಿತವಾಗಿಯೂ ನಾನು ಇನ್ನೊಮ್ಮೆ ಸೂಕ್ಷ್ಮ ಯಾತ್ರೆಗೆ ಹೋಗುವ ಭರವಸೆಯಿಂದ ಉತ್ತೇಜಿತನಾಗಿದ್ದೆ. ಲೇಖಕರು ಹೇಳ್ತಾರೆ, ಈ ಇನ್ನೊಮ್ಮೆ ಸೂಕ್ಷ್ಮ ಯಾತ್ರೆಗೆ ಹೋಗ್ತಕ್ಕಂಥ ಒಂದು ಉದ್ದೇಶದಿಂದ ನಾನು ಬಹಳಷ್ಟು ಉತ್ತೇಜಿತನಾಗಿದ್ದೆ ಅಂತ ಹೇಳ್ತಾರೆ. ಈ ಯಾತ್ರೆ ಹಿಂದಿನ ಯಾತ್ರೆಯಂತೆ ಆಹ್ಲಾದಕಾರಿಯಾದರೆ ತುಂಬಾ ಮಜವಾಗಿರುತ್ತೆ ಅಂತ ಹೇಳ್ತಾರೆ. ಆ ರಾತ್ರಿಯ ನಂತರದಿಂದ ಈಗಿನವರೆಗೆ ನನಗೆ ಚಾರ್ಲ್ಸ್ನೊಂದಿಗೆ ಭೇಟಿ ಆಗುವುದಾಗಿಲ್ಲ. ಹಾಗೆ ಹಿಂದಿನದನ್ನ ನೆನಪು ಮಾಡ್ಕೊಳ್ತಾರೆ. ಮೊದಲ ಸೂಕ್ಷ್ಮ ಶರೀರ ಯಾನಕ್ಕೆ ಹೋದಾಗ ತಮ್ಮ ಚಾರ್ಲ್ಸ್ನೊಂದಿಗೆ ಭೇಟಿಯಾಗಿರ್ತಾರ. ಅದರ ನಂತರ ಅವನ ಜೊತೆಗೆ ಭೇಟಿಯಾಗ್ಲಿಕ್ಕೆ ನನಗಾಗಿಲ್ಲ. ಆದ್ರೆ ಈಗ ನನಗೆ ಅವನ ಕುರಿತಾಗಿ ಯಾವುದೇ ಚಿಂತೆ ಇಲ್ಲ, ಯಾಕಂದ್ರೆ ಅವನು ಸುಖವಾಗಿ ಇದ್ದಾನೆ ಅಂತಕ್ಕಂಥದ್ದು ನನಗೆ ಗೊತ್ತು ಅಂತ ಹೇಳಿ ಅನ್ಕೋತಾರೆ. ಅವನ ಭೌತಿಕ ಅನುಪಸ್ಥಿತಿಯು ಈಗ ನನಗೆ ಅಷ್ಟೊಂದು ದುಃಖವನ್ನು ನೀಡುವುದಿಲ್ಲ. ಭೌತಿಕವಾಗಿ ತನ್ನ ತಮ್ಮ ಇಲ್ಲ ಅಂತಕ್ಕಂಥದ್ದು, ಅವನ ಒಂದು ಅನುಪಸ್ಥಿತಿ ಇವರಿಗೆ ದುಃಖವನ್ನ ನೀಡೋದಿಲ್ಲ. ಈಗ ನಾನು ಉದಾಸನಾಗುವುದಿಲ್ಲ. ನನಗೆ ಬಹಳ ಅವಶ್ಯಕತೆ ಇದ್ದಾಗ ನಾನು ಅವನನ್ನು ಯಾವಾಗ ಬೇಕಾದ್ರೂ ಭೇಟಿಯಾಗಲು ಸಾಧ್ಯವಿದೆ ಎಂಬುದನ್ನು ನಾನು ತಮ್ಮನನ್ನ ನೋಡದೆ ಇದ್ರೆ ನಾನು ದುಃಖಿತನಾಗೋದಿಲ್ಲ, ನಾನು ಉದಾಸೀನಾಗೋದಿಲ್ಲ. ಯಾಕಂತಂದ್ರೆ ಅವನನ್ನು ನೋಡ್ಬೇಕು ಅನಿಸ್ದಾಗ ಎಲ್ಲಿ ಹೋಗ್ಬೇಕು, ಎಲ್ಲಿ ನೋಡ್ಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥ ಸಂಗತಿ ಅದ ಅಂತ ಹೇಳಿ ಸಮಾಧಾನ ಪಡ್ಕೋತಾರೆ. ಈಗ ಅವನು ಎಲ್ಲಿಯೂ ಹೋಗಿಲ್ಲ, ನಮ್ಮ ಹತ್ತಿರದಲ್ಲಿನೇ ಇದ್ದಾನೆ ಎಂದು ನನಗೆ ಅನಿಸ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದು ಹೇಗೆ ಎಂಬುದನ್ನು ಶಬ್ದಗಳಲ್ಲಿ ಹೇಳುವುದು ನನ್ನಿಂದ ಸಾಧ್ಯವಿಲ್ಲ. ತಮ್ಮ ಭೌತಿಕವಾಗಿ ತನ್ನ ಜೊತೆಗೆ ಇಲ್ಲ ಅಂದ್ರೂ ಕೂಡ ಅವನು ನನ್ನಿಂದ ದೂರ ಹೋಗಿಲ್ಲ ಅಂತಕ್ಕಂಥ ಮಾತನ್ನ, ಭರವಸೆಯನ್ನ ಅವರು ಇಟ್ಕೊಳ್ತಾರೆ. ನಾನು ಹಿಂದೆ ದುಃಖಿಯಾಗಿರುವ ಕಾರಣಕ್ಕಾಗಿಯೇ ಈಗ ದುಃಖಿಯಾಗಿರುವಂತ ಬೇರೆ ಜನರಿಗೆ ಬಹುಶಃ ಈ ಸಮಸ್ತ ಬ್ರಹ್ಮಾಂಡವನ್ನು ಸಂಚಾಲನಗೊಳಿಸುತ್ತಿರುವಂತ ವ್ಯವಸ್ಥೆಯ ಕುರಿತಾಗಿ ತಿಳಿಸಿ ಹೇಳಿ ಅವರ ಮನಸ್ಸಿಗೆ ಸಾಂತ್ವನ ನೀಡಲೇ ಎಂದು ನಾನು ಆಲೋಚಿಸತೊಡಗಿದ್ದೇನೆ. ಬಹುಶಃ ನಾನು ಹಿಂದೆ ದುಃಖಿಯಾಗಿರ್ತಕ್ಕಂತಹ ಕಾರಣದಿಂದನೇ ಈಗ ದುಃಖಿಯಾಗಿರ್ತಕ್ಕಂತಹ ಜನರಿಗೆ ಬ್ರಹ್ಮಾಂಡದಲ್ಲಿ ಯಾರು ದುಃಖಿಗಳಾಗಿದ್ದಾರೋ, ಯಾರು ತಮ್ಮ ಆತ್ಮೀಯರನ್ನ ಕಳೆದುಕೊಂಡು ದುಃಖಿಗಳಾಗಿದ್ದಾರೋ, ಯಾರಿಗೆ ಈ ಮರಣದ ನಂತರ, ದೇಹತ್ಯಾಗದ ನಂತರ ಏನಾಗತ್ತೆ ಅಂತಕ್ಕಂಥ ಸಂಗತಿಗಳು ಗೊತ್ತಿಲ್ವೋ ಅಂತವ್ರಿಗೆಲ್ಲರಿಗೂ ತಿಳಿಸಿ ಹೇಳ್ತಕ್ಕಂಥ, ಅವ್ರಿಗೆ ಸಾಂತ್ವನ ನೀಡ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡಬಲ್ಲೆನೆ, ಮಾಡಬಹುದೇ ಅಂತ ಹೇಳಿ ಅವರು ಆಲೋಚನೆ ಮಾಡ್ತಾರೆ. ಬಹುಶಃ ಇನ್ನು ಮುಂದೆ ಬೇರೆಯವರಿಗೆ ಈ ಮಾಹಿತಿಯನ್ನು ನೀಡುವುದಕ್ಕಾಗಿ ಹಾಗೂ ನನ್ನ ಮಿತ್ರನು ನನಗೆ ನೀಡಿದಂತ ಪ್ರಮಾಣಗಳನ್ನು ನಾನು ನೀಡುವುದಕ್ಕಾಗಿಯೇ ನನಗೆ ಈ ಸಹಾಯ ಮಾಡಲಾಗಿದೆ. ಬಹುಶಃ ನನಗೆ ದೊರೆತಿರ್ತಕ್ಕಂಥ ಈ ತರಬೇತಿ, ನನಗೆ ದೊರೆತಿರ್ತಕ್ಕಂಥ ಈ ಸಹಾಯ, ಇದು ಮತ್ತೊಬ್ಬರಿಗೂ ನಾನು ಸಹಾಯ ಮಾಡ್ಲಿ ಅಂತಕ್ಕಂಥ ಉದ್ದೇಶದಿಂದನೇ ನನಗೆ ಈ ಸಹಾಯ ಸಿಕ್ಕಿದೆ ಅಂತಕ್ಕಂಥ ಮಾತನ್ನ ನಾನು ನೆನಪಿಸ್ಕೊಳ್ತಾರೆ. ನನಗೆ ಸಹಾಯ ಮಾಡುವ ಬಹಳ ಪ್ರಬಲವಾದ ಇಚ್ಛೆ ಇದ್ದು ಒಂದು ದಿನ ನಾನು ಇದನ್ನು ಪೂರೈಸುವೆನೆಂದು ಆಶಿಸುತ್ತೇನೆ ಅಂತ ಹೇಳ್ತಾರೆ. ಪೀಟರ್ ರಶಲ್ ಅವರು ನನಗೂ ಈ ದಿಶೆಯಲ್ಲಿ ಯಾರು ದುಃಖಿಗಳಾಗಿದ್ದಾರೋ, ಯಾರು ತಮ್ಮ ಆತ್ಮೀಯರನ್ನ ಕಳೆದುಕೊಂಡಿದ್ದಾರೋ, ಯಾರಿಗೆ ಈ ಮರಣದ ನಂತರ ಮೇಲು ಲೋಕಗಳಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಿಲ್ವೋ, ಅದೆಲ್ಲ ಸಂಗತಿಗಳನ್ನ ತಿಳಿಸಿ ಹೇಳುವ ಒಂದು ಅವಕಾಶ ನನಗೆ ಸಿಕ್ಕರೆ ಅವರೆಲ್ಲರಿಗೂ ನಾನು ತಿಳಿಸುವ ಒಂದು ಇಚ್ಛೆಯನ್ನ ಹೊಂದಿದ್ದೇನೆ. ನಿಶ್ಚಿತವಾಗಿಯೂ ಆ ಕೆಲಸವನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಅವರು ಇಟ್ಕೊಂಡಿರ್ತಾರೆ.
ಮರುದಿನ ಸಂಜೆಯ ವೇಳೆಗೆ ಒಂದು ಸಿನಿಮಾ ನೋಡಲು ಹೋದೆ ಅಂತ ಹೇಳ್ತಾರೆ. ಪೀಟರ್ ರಶಲ್ ಅವರು ಮರುದಿನ ಸಾಯಂಕಾಲ ಒಂದು ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾರೆ. ಅದು ತುಂಬಾ ರೋಮಾಂಚಕಾರಿಯಾಗಿರ್ತಕ್ಕಂಥ ಒಂದು ಸಿನಿಮಾ ಇರ್ತದ. ಎಷ್ಟೋ ಗಂಟೆ ಅದರಲ್ಲಿ ವ್ಯಸ್ತನಾಗಿದ್ದೆ. ವಾಪಸ್ಸು ಬಂದ ಮೇಲೆ ನಾನು ಬೇಗನೆ ಮಲಗಲು ಹೋದೆ. ಆ ಸಿನಿಮಾ ನೋಡಿ ಬಂದ ತಕ್ಷಣ ಮಲಗ್ಲಿಕ್ಕೆ ಹೋಗ್ತಾರೆ. ಮತ್ತೆ ಮರಳಿ ಬರ್ತಾರೆ. ಬಂದು ಅವರು ಸೂಕ್ಷ್ಮ ಯಾತ್ರೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛೆಯಿಂದ ನನ್ನೆದುರು ಕನ್ನಡಿ ಇದ್ದು ಅದರಲ್ಲಿ ನಾನು ಮಂಚದ ಮೇಲೆ ಮಲಗಿರುವ ನನ್ನನ್ನು ನಾನು ನೋಡುವ ಯುಕ್ತಿಯ ಪ್ರಯೋಗವನ್ನು ಮಾಡಬಯಸಿದೆ. ತಾನು ಮಲಗಿಕೊಂಡಾಗ ತನ್ನೆದುರು ಕನ್ನಡಿ ಇದ್ದಾಗ ಆ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ಹೇಗೆ ಕಾಣುತ್ತೆ ಅಂತಕ್ಕಂಥದ್ದನ್ನ ಕಲ್ಪನೆ ಮಾಡಿಕೊಂಡು ಅವರು ಅಭೌತಿಕ ಶರೀರದಿಂದ ಹೊರಬರುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಈ ಸಲ ಇದರಲ್ಲಿ ಅವರಿಗೆ ಯಶಸ್ಸು ಕೂಡ ಸಿಗುತ್ತೆ. ಅವರಿಗೆ ಒಳ್ಳೆಯ ಪರಿಣಾಮ ಕೂಡ ದೊರೀತದ. ನನ್ನ ಪ್ರಜ್ಞೆ ಲುಪ್ತವಾಗುತ್ತಿದ್ದಂತೆಯೇ ಬೆಡ್ರೂಮ್ ನಲ್ಲಿ ನಿಂತಿರುವ ನನ್ನನ್ನು ನಾನು ನೋಡಿಕೊಂಡೆ. ಅವರ ಪ್ರಜ್ಞೆ ಲುಪ್ತವಾಗುತ್ತಿದ್ದ ಹಾಗೆ, ಪ್ರಜ್ಞೆ ತಪ್ಪುತ್ತಾ ಇದ್ದ ಹಾಗೇನೆ ಆ ಬೆಡ್ರೂಮ್ ನಲ್ಲಿ ನಿಂತಿರ್ತಕ್ಕಂಥ ಅವರ ದೇಹವನ್ನ, ಆ ಬೆಡ್ರೂಮ್ ನಲ್ಲಿ ಹಾಸಿಗೆಯ ಮೇಲೆ ಮಲಗಿರ್ತಕ್ಕಂತಹ ದೇಹವನ್ನ ಅವರು ನೋಡ್ತಾರೆ. ಅವರ ಸೂಕ್ಷ್ಮ ಶರೀರ ಹೊರಗೆ ಬಂದು ನಿಂತಿರ್ತಕ್ಕಂಥದ್ದನ್ನ ನೋಡ್ತಾರೆ. ಆದ್ರೆ ಮತ್ತೆ ನನಗೆ ನೆನಪಿನಲ್ಲಿಯೂ ಅವರಿಗೆ ಅದು ನೆನಪಿನಲ್ಲಿನೂ ಕೂಡ ಉಳಿತದ. ಅದು ಅಲ್ಲದೆ ನಾನು ಮಂಚದ ಮೇಲೆ ಮಲಗಿದ ನನ್ನ ಶರೀರವನ್ನು ನೋಡಿಕೊಂಡೆನು. ಆ ಶರೀರವನ್ನು ಕೂಡ ನೋಡ್ಕೊಳ್ತಾರೆ. ನಾನು ಕೋಣೆಯ ಬಾಗಿಲಿನ ಬೋಲ್ಟ್ ಅನ್ನು ಕೈಯಿಂದ ತೆಗೆದು ಬಾಗಿಲಿನಿಂದ ಅರ್ಧ ಹೊರಗೆ ಹೋದ ಮೇಲೆ ಮುಚ್ಚಿದ ಬಾಗಿಲಿನಿಂದ ನನಗೆ ಯಾವ ಅಡಚಣೆ ಇಲ್ಲವೆಂಬುದನ್ನು ನನ್ನ ನೆನಪಿಗೆ ಬಂತು. ಅವರು ಸೂಕ್ಷ್ಮ ಶರೀರದಲ್ಲಿ ಬಂದು ಆ ಬೋಲ್ಟ್ ಅನ್ನ ತೆಗೆದು ಬಾಗಿಲನ್ನ ತೆರೆದು ಹೊರಗೆ ಬರ್ತಾರೆ. ಬಂದ ತಕ್ಷಣ ಅನ್ಸುತ್ತೆ ಮುಚ್ಚಿದ ಬಾಗಿಲಿಂದನೇ ಅವರಿಗೆ ಬರ್ತಕ್ಕಂಥ ಒಂದು ಸಾಮರ್ಥ್ಯ ಇತ್ತು ಅಂತಕ್ಕಂಥದ್ದು ಆಗ ಅವ್ರಿಗೆ ನೆನಪಿಗೆ ಬರ್ತದ. ಮುಂದೆ ಹೊರಟು ಹೋಗ್ತಾರೆ. ನಾನು ಮೆಟ್ಟಿಲುಗಳನ್ನು ಇಳಿದೆ ಅಂತ ಹೇಳ್ತಾರೆ. ಆ ಸೂಕ್ಷ್ಮ ಶರೀರದಲ್ಲಿನೇ ಮೆಟ್ಟಿಲುಗಳನ್ನ ಇಳಿತಾ ಹೋಗ್ತಾರೆ. ನನ್ನ ಕಾಲುಗಳು ನೆಲದಿಂದ 1 ಅಡಿ ಎತ್ತರದಲ್ಲಿ ಇದ್ದವು ಅನ್ನೋದನ್ನ ಗಮನಿಸ್ತಾರೆ. ನನಗೆ ಇದೆಲ್ಲ ಏಕೆ ನೆನಪಿನಲ್ಲಿ ಉಳಿದಿದೆ ಎಂದರೆ ಮೆಟ್ಟಿಲುಗಳ ತಿರುವಿನಲ್ಲಿ ನನ್ನ ತಲೆಯು ಮೇಲೆ ತಾಗಬಾರದೆಂದು ನಾನು ಬಾಗಬೇಕಾಯಿತು. ಮೆಟ್ಟಿಲುಗಳನ್ನ ಇಳಿಯುವಾಗ ಅವರ ತಲೆ ಮೇಲೆ ತಾಗಬಾರದು, ಹಾಗೆ ಏನಾದ್ರೂ ತಾಗಿದ್ರೆ ಎಚ್ಚರವಾಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ ಅಂತ ಹೇಳಿ ಅವರು ತಲೆ ಮೇಲೆ ತಾಗದ ಹಾಗೆ ಬಾಗಿ ನಡೀತಾ ಇರ್ತಾರೆ. ನನಗೆ ಹಾಗೇನು ತಲೆ ಬಾಗಿಸುವ ಅವಶ್ಯಕತೆ ಇರಲಿಲ್ಲವಾದ್ರೂ ಸ್ವಭಾವ ಸಹಜವಾಗಿ ಹಾಗೆ ಆಯಿತು. ಮುಖ್ಯ ಬಾಗಿಲಿನಿಂದ ನಾನು ಹೊರಬಂದೆ. ಹಾಗೆ ಮೆಟ್ಟಿಲುಗಳನ್ನ ಇಳಿದು ಮುಖ್ಯ ಬಾಗಿಲಿನಿಂದ ಅವರು ಹೊರಗೆ ಬರ್ತಾರೆ. ಹೊರಗೆ ಬಂದು ಬಂದರು ಹಾಗೂ ಸಮುದ್ರದ ಕಡೆಗೆ ಆರಾಮವಾಗಿ ತೇಲುತ್ತಾ ಹೊರಟು ಬಿಡ್ತಾರೆ. ಸಮುದ್ರದ ಕಡೆಗೆ, ಬಂದರಿನ ಕಡೆಗೆ ಆರಾಮವಾಗಿ ತೇಲುತ್ತಾ ಹೊರಟೆ. ಇದಾದ ಮೇಲೆ ನನಗೆ ದಿನಾಲೂ ಬೆಳಗ್ಗೆ ನಿಗದಿತ ಸಮಯಕ್ಕೆ ನಿದ್ರೆಯಿಂದ ಎಚ್ಚರವಾದದ್ದು ನೆನಪಿನಲ್ಲಿದೆ. ಆ ತೇಲುತ್ತಾ ಹೋದದ್ದಷ್ಟೇ ಅವ್ರಿಗೆ ನೆನಪು. ಮುಂದೆ ಏನಾಯ್ತು ಅಂತಕ್ಕಂಥದ್ದು ಏನು ನೆನಪಿಲ್ಲ. ಮುಂದೆ ಏನು ನೆನಪಾಗ್ತದ ಅಂತಂದ್ರೆ ಅವರು ಬೆಳಗ್ಗೆ ನಿದ್ರೆಯಿಂದ ಸಹಜವಾಗಿ ಎಚ್ಚರವಾದ ಹಾಗೆ ಎಚ್ಚರ ಆಗ್ತದ, ಅದಷ್ಟೇ ಅವ್ರಿಗೆ ನೆನಪದ. ನಾನು ನನ್ನ ಅಂತರ್ಚೇತನದಲ್ಲಿ ಆಳವಾಗಿ ಮುಳುಗಿ ನಿಶ್ಚೇಷ್ಟಿತನಾಗಿ ಮಲಗಿದ್ದೆ. ಆದರೆ ನನಗೆ ಇದಕ್ಕಿಂತ ಹೆಚ್ಚಿಗೆ ಏನೂ ನೆನಪಿನಲ್ಲಿ ಉಳಿದಿರ್ಲಿಲ್ಲ. ಅವರ ಅಂತರಚೇತನದಲ್ಲಿ ಆಳವಾಗಿ ಮುಳುಗಿ ದೇಹ ನಿಶ್ಚಲವಾಗಿ ಯಾವುದೇ ಒಂದು ಚಲನೆ ಇಲ್ಲದ ರೀತಿಯಲ್ಲಿ ಅವರು ಮಲಕೊಂಡಿರ್ತಾರೆ. ಆದ್ರೆ ಇದಕ್ಕಿಂತ ಹೆಚ್ಚಿಗೆ ಅವ್ರಿಗೇನು ಜ್ಞಾಪಕದಲ್ಲಿ ಉಳಿದಿಲ್ಲ. ಏನೇ ಆದರೂ ಈಗ ನೆನಪಿನಲ್ಲಿ ಉಳಿದಿರುವುದು ಹೆಚ್ಚೇ ಆಗಿದೆ. ಈಗ ಇಷ್ಟು ನೆನಪಿದ್ದಿದೆ ದೊಡ್ಡದು. ಯಾಕಂದ್ರೆ ಮೊದಲು 1-2 ಸಾರಿ ತಾವು ಸ್ವತಃ ಸೂಕ್ಷ್ಮ ಶರೀರಯಾನವನ್ನ ಮಾಡುವ ಪ್ರಯತ್ನವನ್ನ ಮಾಡಿ ಸೋಲನ್ನ ಅನುಭವಿಸಿರ್ತಾರೆ. ತುಂಬಾ ನಿರಾಶೆ ಆಗಿರುತ್ತೆ. ಇಷ್ಟೆಲ್ಲ ಮಾಡಿರೋದು ವ್ಯರ್ಥ ಆಯ್ತು ಅಂತಕ್ಕಂಥ ಒಂದು ದುಃಖವೂ ಕೂಡ ಆಗಿರುತ್ತೆ. ಆದ್ರೆ ಈ ಮೊದಲ ಬಾರಿಗೆ ಸ್ವತಃ ತಾವೇ ಈ ಒಂದು ಸೂಕ್ಷ್ಮ ಶರೀರಯಾನದಲ್ಲಿ ಯಶಸ್ಸನ್ನ ಪಡೆದಿರ್ತಕ್ಕಂಥದ್ದು ತುಂಬಾ ಸಂತೋಷ ಆಗ್ತದೆ. ಇಷ್ಟು ನೆನಪಿನಲ್ಲಿ ಉಳಿದಿರೋದೇ ಬಹಳಷ್ಟು ಅಂತ ಹೇಳಿ ಗೊತ್ತಾಗ್ತದೆ. ನಿದ್ರೆಯಲ್ಲಿ ಇಳಿಯುವಾಗ ಯಾರ ಸಹಾಯವಿಲ್ಲದೆ ಚೇತನದ ನಿರಂತರತೆಯನ್ನು ಕಾಪಾಡಿಕೊಂಡದ್ದಕ್ಕೆ ಮತ್ತು ನನ್ನ ಯಾತ್ರೆಯ ಮೊದಲನೆಯ ಅವಸ್ಥೆಯವರೆಗೆ ಎಲ್ಲವನ್ನು ನಾನು ನೆನಪಿನಲ್ಲಿಟ್ಟುಕೊಳ್ಳಲು ಸಾಧ್ಯವಾದುದಕ್ಕೆ ನನಗೆ ತುಂಬಾ ಸಂತೋಷವಾಯಿತು. ಇಲ್ಲಿ ಚೇತನದ ನಿರಂತರತೆಯನ್ನ ಸೂಕ್ಷ್ಮ ಶರೀರಯಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಚೇತನದ ನಿರಂತರತೆಯನ್ನ ಕಾಪಾಡಿಕೊಂಡು ಹೋಗುವುದಕ್ಕೆ ಮತ್ತು ಯಾತ್ರೆಯಲ್ಲಿ ಅವಶ್ಯ ಎಷ್ಟು ಇದೆಯೋ ಅಷ್ಟೆಲ್ಲವೂ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದಕ್ಕಾಗಿ ಅವ್ರಿಗೆ ತುಂಬಾ ಸಂತೋಷ ಆಗ್ತದ. ಇದು ಮೊಟ್ಟ ಮೊದಲ ತಾವು ಸ್ವತಂತ್ರವಾಗಿ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಅಂತ ಹೇಳ್ತಾರೆ. ಈಗ ರಾತ್ರಿ 9:30 ಆಗಿದೆ. ನಾನು ಹಗುರವಾಗಿ ಊಟ ಮಾಡಿದ್ದೇನೆ.
ಈಗ ಮಾತ್ರೆಯನ್ನು ತೆಗೆದುಕೊಂಡು ಹಾಸಿಗೆಯ ಮೇಲೆ ಮಲಗುವನಿದ್ದೇನೆ. ಈ ಸಲದ ಅನುಭವ ಹೇಗಾಗುವುದೋ ಏನೋ ಅಂತ ಹೇಳಿ ಅನ್ಕೊಳ್ತಾರೆ. ರಾತ್ರಿ ಗೆಳೆಯ ಭಾರತೀಯ ಮಿತ್ರ ಬರ್ತೇನೆ ಅಂತ ಹೇಳಿರ್ತಾರೆ. ರಾತ್ರಿ 9:30 ಗಂಟೆ ಆಗಿದೆ. ಲೈಟ್ ಆಗಿ ಊಟ ಮಾಡಿದ್ದಾರೆ. ಮಾತ್ರೆಯನ್ನ ತೆಗೆದುಕೊಂಡು ಮಲಗುವ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಈ ಸಲದ ಅನುಭವ ಏನಾಗುತ್ತೋ ನೋಡೋಣ ಅಂತ ಹೇಳಿ ಅನ್ಕೊಳ್ತಾರೆ. ಈ ಸಲ ನಾನು ಮಲಗಿಯೇ ಇಲ್ಲವೆಂದು ನನಗೆ ಅನಿಸ್ತಾ ಇದೆ. ಈ ಸಲ ಅವರಿಗೆ ಮಲಗಿಯೇ ಇಲ್ಲ ಅಂತ ಹೇಳಿ ಅನಿಸ್ತಾ ಇರ್ತದ. ಬೆಳಗಾದ ಮೇಲೆ ನಾನು ನನ್ನ ಶರೀರದಲ್ಲಿ ಪ್ರವೇಶಿಸಿದ್ದೇನೆ ಎಂದು ನನಗೆ ನನ್ನ ಅರಿವಿಗೆ ಬಂತು. ಮಲಗಿದ್ದು ನೆನಪಿಲ್ಲ, ಮಲಗಿನೇ ಇಲ್ಲ ಅಂತ ಹೇಳಿ ಅನಿಸ್ತಾ ಇದೆ. ಆದ್ರೆ ಬೆಳಿಗ್ಗೆ ತನ್ನ ಶರೀರದಲ್ಲಿ ಪ್ರವೇಶ ಮಾಡಿರ್ತಕ್ಕಂಥದ್ದು ಅವರ ಅರಿವಿಗೆ ಬರ್ತದ. ಆ ಸಮಯದಲ್ಲಿ ನಡೆದಿದ್ದೆಲ್ಲವನ್ನು ನನಗೆ ಸ್ಪಷ್ಟವಾಗಿ ನೆನಪಿನಲ್ಲಿತ್ತು. ನನಗೆ ಯಾವುದೋ ಥಿಯೇಟರ್ ನಲ್ಲಿ ಹೋಗಿ ಬಂದಂತೆ ಅನಿಸ್ತು. ರಾತ್ರಿ ಸೂಕ್ಷ್ಮ ಯಾನದಲ್ಲಿ ನಡೆದಿದ್ದೆಲ್ಲವೂ ಅವ್ರಿಗೆ ನೆನಪಿನಲ್ಲಿ ಇರ್ತದೆ. ಆದ್ರೆ ಹೇಗೆ ಅನಿಸ್ತಾ ಇತ್ತೆ ಅಂತಂದ್ರೆ ಯಾವುದೋ ಒಂದು ಸಿನಿಮಾ ಥಿಯೇಟರ್ ನಲ್ಲಿ ಹೋಗಿ ಬಂದ ಅನುಭವ ಆಗ್ತಾ ಇತ್ತು. ಎಚ್ಚರವಾದ ಮೇಲೆ ಅಲ್ಲಿ ನಡೆದಿರುವ ನಾಟಕದ ಕುರಿತು ಬರೆಯಲು ಹೇಳಲಾಯಿತು. ಹೀಗಾಗಿ ನಾನು ಪೆನ್ನು ಕಾಗದ ತೆಗೆದುಕೊಂಡು ಕುಳಿತೆ ಹಾಗೂ ಅಲ್ಲಿ ಘಟಿಸಿದಿರುವುದೆಲ್ಲವನ್ನು ನಿಷ್ಠೆಯಿಂದ ಬರೆಯತೊಡಗಿದೆ. ಏನೆಲ್ಲವೂ ಘಟಿಸಿದೆ ಅದೆಲ್ಲವನ್ನು ಬರೀಬೇಕು ಅಂತ ಹೇಳಿರ್ತಾರೆ. ಹೀಗಾಗಿ ಪೆನ್ನು ಕಾಗದವನ್ನ ತೆಗೆದುಕೊಂಡು ಆ ಎಲ್ಲ ಘಟನೆಗಳನ್ನ ದಾಖಲೆ ಮಾಡಲಿಕ್ಕೆ, ಅವುಗಳನ್ನ ಟಿಪ್ಪಣಿ ಮಾಡ್ಲಿಕ್ಕೆ ಅವರು ಅವುಗಳನ್ನ ಬರೀಲಿಕ್ಕೆ ಶುರು ಮಾಡ್ತಾರೆ. ಮಾತ್ರೆ ತೆಗೆದುಕೊಂಡ ಮೇಲೆ ನಾನು ನನ್ನ ಪ್ರೀತಿಯ ಫ್ರೆಂಚ್ ಗಡಿಯಾರದತ್ತ ನೋಡಿದೆ. ಭಾರತೀಯ ಗೆಳೆಯ ಹೇಳಿದ ಹಾಗೆ ಮಾತ್ರೆಯನ್ನ ತೆಗೆದುಕೊಂಡ ನಂತರ ಅವರ ರೂಮಿನಲ್ಲಿರ್ತಕ್ಕಂಥ ಒಂದು ಫ್ರೆಂಚ್ ಗಡಿಯಾರ ಇದೆಯಲ್ಲ, ಆ ಗಡಿಯಾರದತ್ತ ನೋಡ್ತಾರೆ. ಆಗ ಅದು ರಾತ್ರಿ 9:42 ಅಂತ ಹೇಳಿ ತೋರಿಸ್ತು ಅಂತ ಹೇಳ್ತಾರೆ. ನಾನು ನನ್ನ ಕಡೆಯಿಂದ ಮಲಗುವ ಪ್ರಯತ್ನವನ್ನೇ ಮಾಡಲಿಲ್ಲ. ಆದ್ರೆ ಕೆಲವೇ ನಿಮಿಷಗಳಲ್ಲಿ ನಾನು ನನ್ನ ಶರೀರದಿಂದ ಹೊರ ಬಂದಿರುವುದನ್ನು ನೋಡಿಕೊಂಡೆ. ಅವ್ರಿಗೆ ಮಾತ್ರೆಯನ್ನ ತೆಗೆದುಕೋ, ನಿನಗೆ ನಿದ್ರೆ ಬಂದು ಬಿಡ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಅವರು ಮಲಗಲೇ ಇಲ್ಲ. ಆದ್ರೆ ಅಷ್ಟರಲ್ಲಿನೇ ಅವರು ತಮ್ಮ ಶರೀರದಿಂದ ಹೊರಗೆ ಬಂದಿರ್ತಕ್ಕಂಥದನ್ನ ನೋಡ್ಕೋತಾರೆ. ಈ ಸಲ ಮಂಚದ ಒಂದು ಬದಿಯಲ್ಲಿ ನಿಂತುಕೊಂಡು ನನ್ನ ಮಲಗಿದ ಶರೀರವನ್ನು ನಾನು ನೋಡುತ್ತಿದ್ದೆ. ಅಲ್ಲೇ ಮಂಚದ ಒಂದು ಬದಿಯಲ್ಲಿ ನಿಂತುಕೊಂಡು ಮಲಗಿದ ಶರೀರವನ್ನು ನೋಡ್ತಾ ಇರ್ತಾರೆ. ಪುನಃ ನಾನು ಗಡಿಯಾರದತ್ತ ನೋಡಿದೆ. ಈಗ ಅದು 10 ಗಂಟೆಗೆ 5 ನಿಮಿಷ ಕಡಿಮೆ ಇರುವುದನ್ನ ತೋರಿಸ್ತಾ ಇತ್ತು. ಅಲ್ಲಿ ಯಾರೋ ಉಪಸ್ಥಿತರಿರಲಿಲ್ಲ. ಕೋಣೆಯಲ್ಲಿ ನಾನು 4-6 ಸುತ್ತು ಹಾಕಿದೆ. ಆ ಕೋಣೆಯಲ್ಲಿ ಇನ್ನೂ ಅವರ ಭಾರತೀಯ ಗೆಳೆಯ ಬಂದಿರೋದಿಲ್ಲ. ಹೀಗಾಗಿ ಆ ಕೋಣೆಯಲ್ಲಿನೇ 4-6 ಸುತ್ತುಗಳನ್ನ ಹಾಕ್ತಾರೆ. ಈ ಕಾರ್ಯವು ಹಿಂದಿನ ಯಾತ್ರೆಯ ಸಂದರ್ಭದಲ್ಲಿ ಎಷ್ಟೊಂದು ಕಷ್ಟಕರವಾಗಿತ್ತು ಎಂಬುದನ್ನು ಆಲೋಚಿಸತೊಡಗಿದೆ. ಯಾಕಂದ್ರೆ ಮೊದಲ ಬಾರಿಗೆ ಇವೆಲ್ಲ ಅನುಭವಗಳು ಅವರಿಗೆ ಇರೋದಿಲ್ಲ. ಈ ರೀತಿ ತನ್ನ ರೂಮಿನಲ್ಲಿನೇ ಸುತ್ತಾಡ್ಲಿಕ್ಕೆ ಅವರಿಗೆ ಅಲ್ಲಿ ಆಗಿರೋದಿಲ್ಲ. ಅವಾಗ ತುಂಬಾ ಕಷ್ಟ ಅನಿಸ್ತಾ ಇತ್ತು. ಆದ್ರೆ ಈಗ ಈ ಕೆಲಸ ಬಹಳಷ್ಟು ಸರಳವಾಗಿದೆ ಅಂತ ಅವರಿಗೆ ಅನಿಸ್ತದ. ಆದ್ರೆ ಇಂದು ಅದು ಅತ್ಯಂತ ಸರಳವಾಗಿ ಜರುಗಿತು. ನನ್ನ ಭಾರತೀಯ ಮಿತ್ರನು ಸರಿಯಾಗಿ 10 ಗಂಟೆಗೆ ಬರುವುದಾಗಿ ವಾಗ್ದಾನ ಮಾಡಿದ್ದನು. ಭಾರತೀಯ ಮಿತ್ರ ಸರಿಯಾಗಿ 10 ಗಂಟೆಗೆ ಬರ್ತೀನಿ ಅಂತ ಹೇಳಿ ಮಾತು ಕೊಟ್ಟಿರ್ತಾನೆ. ಆದ್ರೆ ನಾನು ಇವ್ರು ದಾರಿ ಕಾಯ್ತಾ ಇರ್ತಾರೆ. ಅವನು ಬಂದೇ ಬರ್ತಾನೆ ಅಂತಕ್ಕಂಥ ವಿಶ್ವಾಸನೂ ಇರ್ತದ. ಮತ್ತೊಮ್ಮೆ ಗಡಿಯಾರದತ್ತ ನೋಡಿದೆ. ಸರಿಯಾಗಿ 10 ಗಂಟೆ ತೋರಿಸುತ್ತಿತ್ತು. ಆದರೂ ಅವನು ಇನ್ನೂ ತಲುಪಲಿಲ್ಲ. ಆಗ ಇವರಿಗೆ ಸ್ವಲ್ಪ ಕಳವಳ ಆಗ್ತದ. ಇನ್ನೂ 5 ನಿಮಿಷ ಕಳೆಯಿತು. ಇದೆಲ್ಲ ತಿರುಮುರು ಆದೀತೇನೋ, ಯಾಕೋ ಭಾರತೀಯ ಗೆಳೆಯ ಹೇಳಿದ ಸಮಯಕ್ಕೆ ಬರ್ಲಿಲ್ಲ, 5 ನಿಮಿಷ ಲೇಟ್ ಆಯ್ತು, ಎಲ್ಲ ಕೆಲಸ ಎಲ್ಲಿ ತಿರುಮುರು ಆಗ್ತದೇನೋ ಅಂತ ಅನಿಸ್ತದ. ಅವ್ರಿಗೆ ಭಯ ಆಗ್ಲಿಕ್ಕೆ ಶುರು ಮಾಡ್ತದ. ಒಂದೊಂದು ಕ್ಷಣವೂ ಕಳೆಯುತ್ತಿದ್ದಂತೆ ನನ್ನ ಚಿಂತೆ ಹೆಚ್ಚಾಗತೊಡಗಿತು. ಭಾರತೀಯ ಮಿತ್ರ ಬರ್ತಾನೋ ಇಲ್ಲೋ, ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಾರ್ದೆ ಅವ್ರಿಗೆ ಚಿಂತೆ ಆಗ್ತಾ ಇರ್ತದ. ನಾನು ಕೂಡ ನನ್ನ ಸ್ವಂತ ಬಲದ ಮೇಲೆ ಪ್ರಯೋಗ ಮಾಡಬಾರದೆಂದು ನಿರ್ಧರಿಸಿದೆ. ಇಲ್ಲಿ ಸ್ವಂತ ಬಲದಿಂದ ಪ್ರಯೋಗ ಮಾಡಬಾರದು ಅಂತಕ್ಕಂಥ ನಿರ್ಧಾರವನ್ನ ಮಾಡ್ತಾರೆ. ಇನ್ನೊಮ್ಮೆ ಗಡಿಯಾರದತ್ತ ನೋಡಬೇಕೆನ್ನುವಷ್ಟರಲ್ಲಿ ನನಗೆ ಅದೇ ಪರಿಚಿತ ಧ್ವನಿ ಕೇಳಿಸ್ತದ. ನಾನು ನಿನ್ನನ್ನು ನಿರಾಶೆಗೊಳಿಸುತ್ತೇನೆಂದು ನಿನಗೆ ಅನಿಸಿತೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಭಾರತೀಯ ಮಿತ್ರ ಬರ್ತಾರೆ. ಇಂದು ಬೆಳಿಗ್ಗೆ ಅವನ ಮಿತ್ರನೊಬ್ಬನ ಮರಣ ಸಂಭವಿಸಿತು. ಅವನಿಗೆ ಸಹಾಯ ಮಾಡುವುದರಲ್ಲಿ ತೊಡಗಿದ್ದುದಾಗಿ ನನ್ನ ಭಾರತೀಯ ಮಿತ್ರನು ಹೇಳಿದನು. ಅವನಿಗೆ ಸಾಯುವುದರಿಂದ ಭಯವಾಗ್ತಾ ಇತ್ತು. ಯಾಕೆ ಲೇಟ್ ಆಯ್ತು ಅಂತಂದ್ರೆ ಅವರ ಗೆಳೆಯನೊಬ್ಬ ಮರಣ ಸಂಭವಿಸ್ತಾ ಇತ್ತು. ಅವನಿಗೆ ಸಹಾಯ ಮಾಡುವುದಕ್ಕೋಸ್ಕರ ಅವರು ಹೋಗಿರ್ತಾರೆ. ಹೀಗಾಗಿ ಬರೋದು ಸ್ವಲ್ಪ ಲೇಟ್ ಆಯ್ತು. ಆ ಮಿತ್ರ ಇವತ್ತು ಮರಣವನ್ನಪ್ಪಿರ್ತಕ್ಕಂಥ ಮಿತ್ರನಿಗೆ ಸಾವು ಅಂತಂದ್ರೆ ತುಂಬಾ ಭಯ ಆಗ್ತದ. ಅಲ್ಲದೆ ಎಷ್ಟೋ ತಿಂಗಳಿನಿಂದ ಅನಾರೋಗ್ಯ ಪೀಡಿತನಾಗಿದ್ದರೂ ಕೂಡ ಅವನು ಮೃತ್ಯುವಿನೊಂದಿಗೆ ಹೋರಾಡ್ತಾ ಇರ್ತಾನಂತೆ. ಅವನು ಈ ರೀತಿ ಪ್ರಯತ್ನಿಸುವುದೆಲ್ಲ ವ್ಯರ್ಥವಾಗಿತ್ತು. ಏಕೆಂದ್ರೆ ಅವನ ಮರಣದ ಸಮಯವು ಸಮೀಪಿಸಿತ್ತು. ಅವನು
ಮರಣದ ಜೊತೆಗೆ ಹೋರಾಡ್ತಾ ಇರ್ತಾನೆ. ಅವನ ಸಮಯ ಬಂದಿದೆ, ಆದ್ರೂ ಕೂಡ ಅವನು ಇನ್ನು ಬದುಕಬೇಕು ಅಂತಕ್ಕಂಥ ಒಂದು ಆಶೆಯಿಂದ ಅವನು ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಈ ಪ್ರಯತ್ನವೆಲ್ಲ ವ್ಯರ್ಥ ಆಗಿತ್ತು, ಯಾಕಂದ್ರೆ ಅವನ ಮರಣದ ಸಮಯ ಸಮೀಪಿಸಿತು ಅಂತ ಹೇಳ್ತಾರೆ. ಅದರಿಂದ ಅವನು ತನ್ನ ಇಚ್ಛಾಶಕ್ತಿಯ ಸಹಾಯದಿಂದ ಕೆಲವೊಂದು ವಾರಗಳವರೆಗೆ ಪ್ರಾಣ ಹೋಗದಂತೆ ತಡೆದಿದ್ದನು. ತನ್ನ ಇಚ್ಛಾಶಕ್ತಿಯಿಂದ ಕೆಲವು ವಾರಗಳವರೆಗೆ ಪ್ರಾಣ ಹೋಗದ ಹಾಗೆಯೇ ತಡೆದಿರ್ತಾನಂತೆ. ಆದ್ರೆ ಕೊನೆಗೆ ಮೃತ್ಯುವಿನ ಜಯವಾಯಿತು. ಈ ರೋಗವು ಕೆಲವು ತಿಂಗಳುಗಳಲ್ಲಿ ಅವನ ಶರೀರವನ್ನು ಎಷ್ಟೊಂದು ದುರ್ಬಲಗೊಳಿಸಿತ್ತೆಂದರೆ ಈಗ ಆ ವಾಯುವಿ ತತ್ವವು ಒಳಗೆ ಉಳಿಯುವ ಸಂಭವವಿರಲಿಲ್ಲ. ರೋಗದಿಂದ ಅವನು ತುಂಬಾ ಪೀಡಿತನಾಗಿರ್ತಾನೆ. ಹೀಗಾಗಿ ಅವನ ದೇಹ ಬಹಳಷ್ಟು ದುರ್ಬಲ ಆಗಿರ್ತದ. ವಾಯು ತತ್ವ ಒಳಗೆ ಇರ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಈ ವಾಯುವ್ಯಾನದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ನನ್ನ ಮಿತ್ರನು ಅವನಿಗೆ ಸಹಾಯ ಮಾಡುತ್ತಿದ್ದನು. ಆ ಬಾಡಿಯಿಂದ ವಾಯು ತತ್ವವನ್ನ ಬೇರ್ಪಡಿಸುವ ಕೆಲಸದಲ್ಲಿ ಈ ಭಾರತೀಯ ಮಿತ್ರ ಅವನಿಗೆ ಸಹಾಯ ಮಾಡ್ತಾ ಇರ್ತಾನೆ. ಆದ್ರೆ ಅವನು ಅದನ್ನು ಬಿಡುವುದಕ್ಕೆ ಸುತಾರಾಮ್ ತಯಾರಿರಲಿಲ್ಲ, ಏಕೆಂದರೆ ಅದು ಅವನ ಭೌತಿಕ ಜೀವನಕ್ಕೆ ಅತ್ಯಂತ ಸಮೀಪವಿತ್ತು ಮತ್ತು ಅವನು ಅದನ್ನು ಗುರುತಿಸುತ್ತಿದ್ದನು. ಸಾಮಾನ್ಯವಾಗಿ ಭೌತಿಕ ದೇಹ ಮರಣ ಹೊಂದಿದ ನಂತರ ಆ ವಾಯುವ್ಯ ಶರೀರ ಆ ಭೌತಿಕ ದೇಹವನ್ನ ಬಿಟ್ಟು ಬರ್ಲಿಕ್ಕೆ ಅಥವಾ ಸೂಕ್ಷ್ಮ ಶರೀರದ ಯಾವುದೋ ಒಂದು ಭಾಗಕ್ಕೆ ಅಂಟಿಕೊಂಡಿರ್ತಕ್ಕಂಥ ಒಂದು ಕೆಲಸವನ್ನ ಮಾಡುತ್ತೆ ಅಂತಕ್ಕಂಥದನ್ನ ನಾವು ಈ ಮೊದಲು ನೋಡಿದ್ದೀವಿ. ಯಾವಾಗ ಆ ಸೂಕ್ಷ್ಮ ಶರೀರದಿಂದ ವಾಯುವ್ಯ ಶರೀರ ಕಳಚಿ ಬೀಳ್ತದೋ ಆವಾಗ ಮಾತ್ರ ಅವರು ಸೂಕ್ಷ್ಮ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದ್ರೆ ಅವರು ಮೇಲೂ ಹೋಗದೆ ಕೆಳಗೂ ಹೋಗದೆ ತ್ರಿಶಂಕು ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ ಮೊದಲಿನ ಕ್ಲಾಸ್ಗಳಲ್ಲಿ ನಾವು ನೋಡಿದೀವಿ. ಹೀಗೆ ಆ ಗೆಳೆಯನಿಗೆ ಸಹಾಯ ಮಾಡೋದಕ್ಕೋಸ್ಕರ, ಅವನ ವಾಯುವ್ಯ ಶರೀರದಿಂದ ಅವನ ಆತ್ಮವನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರ ಸಹಾಯ ಮಾಡ್ಲಿಕ್ಕೆ ಅವನು ಹೋಗಿರ್ತಾನೆ. ಅದರಿಂದ ಬರ್ಲಿಕ್ಕೆ ಬಹಳಷ್ಟು ಸ್ವಲ್ಪ ತಡ ಆಗ್ತದೆ. ಅವನ ಸುತ್ತಲೂ ಸುತ್ತಿಕೊಂಡಿರುವಂತ ವಾಯುವ್ಯ ಹಾಗೂ ಸೂಕ್ಷ್ಮ ಶರೀರಗಳನ್ನು ಬೇರ್ಪಡಿಸುವುದಕ್ಕಾಗಿ ಆ ವ್ಯಕ್ತಿಯಲ್ಲಿ ಇಚ್ಛಾಶಕ್ತಿಯನ್ನ ಜಾಗೃತಗೊಳಿಸುವುದಕ್ಕಾಗಿ ಸಾಮಾನ್ಯವಾಗಿ ಬೇಕಾಗಿರುವುದಕ್ಕಿಂತ ಹೆಚ್ಚಿನ ಸಮಯವನ್ನ ಅವನು ತೆಗೆದುಕೊಳ್ತಾನೆ. ವಾಯುವ್ಯ ಶರೀರವನ್ನ ಕಳಚಿ ಬಿಡುವುದಕ್ಕಾಗಿ ಅವನು ಸಾಮಾನ್ಯಕ್ಕಿಂತ ಹೆಚ್ಚು ಸಮಯವನ್ನ ತಗೋತಾನೆ. ಈಗ ಅವನು ಚೆನ್ನಾಗಿದ್ದಾನೆ. ನಾನು ಅವನನ್ನ ಸೂಕ್ಷ್ಮ ಲೋಕದ ಸಹಾಯಕರ ಹತ್ತಿರ ಬಿಟ್ಟು ಬಂದಿದ್ದೇನೆ. ಅವನು ಪ್ರಕೃತಿಯ ನಿಯಮಗಳನ್ನು ತಿಳಿದುಕೊಂಡು ಸ್ವಲ್ಪ ವ್ಯವಹಾರಿಕ ಅನುಭವಗಳನ್ನ ಹೊಂದುವವರೆಗೆ ಅವನ ಹತ್ತಿರ ಇರುತ್ತಾನೆ. ಈ ಸಲ ನಾವೇನು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಹೀಗೆ ವ್ಯಕ್ತಿಗೆ ಸಹಾಯ ಮಾಡೋದ್ರಲ್ಲಿ ಬರ್ಲಿಕ್ಕೆ ತಡ ಆಯ್ತು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಮುಂದಿನ ಸಂಗತಿಗಳನ್ನ ನಾಳೆ ನೋಡೋಣ ಮಾಸ್ಟರ್ಸ್. ಸಮಯ ಆಗಿದೆ. ಇದುವರೆಗೆ ಎಲ್ಲರೂ ನನ್ನ ಮಾತುಗಳನ್ನ ವೀಕ್ಷಿಸಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ಧ್ಯಾನಕ್ಕೆ ಸಿದ್ಧರಾಗಿ ದಯವಿಟ್ಟು ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮುಖದ ಮೇಲೆ ಮಂದಹಾಸವಿರಲಿ, ನೇರವಾಗಿರಲಿ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಕುಂಭಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನು ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ.
ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಮತ್ತೆ ಉಸಿರಾಟದ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ನಿಮ್ಮ ಉಸಿರಿನ ಮೇಲೆ ಇರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಆಂತರಿಕ ಲೋಕದ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ಮುಕ್ತವಾಗಿ ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಆಂತರಿಕ ಆಗುಹೋಗುಗಳು, ನಿಮ್ಮ ಸೂಕ್ಷ್ಮ ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ಸೂಕ್ಷ್ಮ ನಾದಗಳನ್ನು ಆಲಿಸಿ, ಕನಿಷ್ಠ ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ಧ್ಯಾನದಲ್ಲಿ ಆಲಿಸುವುದು ಒಂದು ದೊಡ್ಡ ಕಲೆ ಮಾಸ್ಟರ್ಸ್. ಅದನ್ನು ರೂಢಿಸಿಕೊಳ್ಳಬೇಕು. ಅದನ್ನು ರೂಢಿಸಿಕೊಂಡಾಗಲೇ ನಮಗೆ ಸೂಕ್ಷ್ಮ ಲೋಕದ ವ್ಯವಹಾರಗಳು, ಅಲ್ಲಿಯ ಭಾಷೆ ನಮಗೆ ಅರ್ಥವಾಗುತ್ತೆ. ಯಾಕಂದ್ರೆ ಅಲ್ಲಿಯ ವಿಚಾರ ವಿನಿಮಯಗಳು ಶಬ್ದ ರೂಪದಲ್ಲಿರೋದಿಲ್ಲ, ವಿಚಾರಗಳ ರೂಪದಲ್ಲಿ. ಹೀಗಾಗಿ ಧ್ಯಾನದಲ್ಲಿ ಅವುಗಳನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಸೂಕ್ಷ್ಮವಾಗಿ ಆಲಿಸುವುದನ್ನು ರೂಢಿಸಿಕೊಳ್ಳಬೇಕು. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನನ್ನ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭೂಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಆಗ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅವೆಲ್ಲವುಗಳನ್ನು ಸೂಕ್ಷ್ಮವಾಗಿ ಗಮನವಿಟ್ಟು ನೋಡಿ ಮಾಸ್ಟರ್. ಆಳವಾದ ಧ್ಯಾನದ ಹಾಲ್ಕಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್. ಆಲಿಸಿ
ಆನಂದಿಸಿ, ಆಹ್ಲಾದಿಸಿ ಆ ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ನಾವು ಆ ಪರಮ ಚೈತನ್ಯದಲ್ಲಿ ಪರಮ ಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್.
ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಸಲ್ಲಿಸುತ್ತ ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಧ್ಯಾನ ಅದ್ಭುತವಾಗಿತ್ತು ಮೇಡಮ್, ಬಹಳ ಚೆನ್ನಾಗಿತ್ತು. ಚೆನ್ನಾಗಿತ್ತು ಮೇಡಮ್. ಸ್ವಾಧ್ಯಾಯನು ಬಹಳ ಇಂಟ್ರೆಸ್ಟಿಂಗ್ ಅದ ರೀ ಮೇಡಮ್. ಈಗ ಎರಡನೇ ಇದು ಅವೆಲ್ಲಾ ಲೋಕಗಳಿಗೆ ಕರ್ಕೊಂಡ್ ಹೋಗ್ತಾರ್ರಿ. ಎರಡನೇ ಸಾರಿ ಹೋಗ್ತಾರೆ. ಎರಡನೇ ಸಾರಿ ಹೋಗ್ತಾರೆ. ಕರ್ಕೊಂಡ್ ಹೋಗಿ ಅಲ್ಲಿ ಯಾವ ರೀತಿ ಅದ ಅನ್ನೋದೆಲ್ಲ ಚಿತ್ರಣ. ತುಂಬಾ ಚೆನ್ನಾಗಿದೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಧ್ಯಾನ ತುಂಬಾ ಎನರ್ಜಿ ಇತ್ರಿ ಮೇಡಮ್. ಹೌದ್ರಿ. ಪ್ರಯೋಗ ಮಾಡ್ಬೇಕು ನೀವು ಮೇಡಮ್. ಏನಂದ್ರಿ ಮೇಡಮ್? ಇದನ್ನ ಪ್ರಯೋಗ ಮಾಡ್ಬೇಕು, ಸೂಕ್ಷ್ಮ ಶರೀರಯಾನ ಪ್ರಯೋಗ ಮಾಡ್ಬೇಕಂತೀರಲ್ಲ, ಏನೋ ಪ್ರಯತ್ನ ಮಾಡಿಲ್ರಿ ಮೇಡಮ್. ನೋಡ್ಬೇಕು. ಓಕೆ ಮೇಡಮ್. ಶರೀರಯಾನವನ್ನು ಓಕೆ, ನೋಡೋಣ, ಒಂದು ಪ್ರಯೋಗ ಮಾಡಣ್ರಿ. ಓಕೆ, ಮತ್ತೆ ಯಾರಾದ್ರೂ ಶೇರ್ ಮಾಡ್ಕೊಳ್ತೀರಿ? ಹಲೋ. ಇಲ್ಲ ಏನಿಲ್ರಿ ಮೇಡಮ್, ಏನ್ ವಿಶೇಷ ಇಲ್ಲ. ಅದು ಮಾಡ್ತಾರೆ. ಓಕೆ ಮೇಡಮ್, ಓಕೆ. ಅದು ಮಾಡ್ತಾರೆ ಅಂತ ಹೇಳ್ರಿ. ನೀವು ಆಲ್ರೆಡಿ ಓದಿರಲ್ಲ ಈಗ. ಇಲ್ಲ ಅಂದ್ರೂ ಚಂದ ಅನಿಸ್ತದ್ರಿ. ಯಾವಾಗ ಫಸ್ಟ್ ಟೈಮ್ ಮತ್ತ ಒಂದ್ಸಲ ರಿವಿಷನ್. ಓಕೆ, ಓಕೆ, ಓಕೆ. ಹಲೋ ಗಂಗಾ. ಹಲೋ ರೇಖಾ. ಹೇಳವಿ, ಹೇಳ. ಅದೇ ಸ್ವಾಧ್ಯಾಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಚೆನ್ನಾಗ್ ಅನಿಸ್ತು. ಅದೇ ಮೇಡಮ್ ಹೇಳ್ದಂಗೆ ಧ್ಯಾನ ತುಂಬಾ ಎನರ್ಜಿ ಇತ್ತು. ಹೌದೌದು, ತುಂಬಾ ಎನರ್ಜಿ ಇತ್ತು, ಚೆನ್ನಾಗ್ ಅನಿಸ್ತು. ನನ್ ಫ್ರೆಂಡ್ ಕಾಂಚನ ನಂಗೆ ಅದೇ ಧ್ಯಾನದಲ್ಲೇ ಲಡ್ಡು ತಿನ್ಸಿದ್ರು. ಹೌದಾ? ಅದು ಪೂರಾ ಇದಾಯ್ತು. ಗಂಗಾ ವಿಡಿಯೋ ಆನ್ ಮಾಡ್ಕೊಡ್ರಿ. ಗಂಗಾ ವಿಡಿಯೋ ಆನ್ ಮಾಡ್ಕೊಡ್ರಿ. ಅವ್ರು ನೋಡ್ತಾರ ಮೇಡಮ್ ಅವರು. ಗೊತ್ತಾಗ್ತದೆ, ಮುಖ ಪರಿಚಯ ಎಲ್ಲ ಇರ್ಬೇಕು. ಹೌದೌದ್ರಿ, ಹೌದು.
ಓ ನಾವ್ ಫುಲ್ ಟಯರ್ಡ್ ಆಗ್ಬಿಟ್ಟಿರ್ತೀನ್ರಿ. ಬಾಳ್ ಪೂರಾ tired ಆಗಿರ್ತೀನಿ. ಮಾರ್ನಿಂಗ್ 7:30 ಹೋಗಿ ಹ್ಮ್ 8ಕ್ ಮನೆಗ್ ಬರ್ತೀನಿ. ಬಂದ್ಮೇಲೆ ಪಟ್ಟನೆ ಊಟ ಮುಗಿಸ್ಕೊಂಡು ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಧ್ಯಾನಕ್ ಬಂದ್ ಇದಾಗಿ ಹಂಗೆ ಮಲ್ಕೊಂಡ್ಬಿಡ್ತೀನಿ. ಇದಕ್ಕ ಮತ್ ನಿದ್ದೆ ಹತ್ತಲ್ಲ. ಹೌದೌದು. ಫುಲ್ ಟಯರ್ಡ್. ಎಲ್ಲಿ ಕೆಲ್ಸ ಮಾಡ್ತೀರಿ ನೀವು? ಬೆಂಗಳೂರೊಳಗ್ ಮಾಡ್ತಾಳ್ರಿ ಹೈಸ್ಕೂಲ್ ಒಳಗ. ಹೈಸ್ಕೂಲ್ ಟೀಚರ್ ರೀ ನಾನು. ಹೌದೇನ್ರಿ? ಹ್ಮ್ ಹಾ ಬೆಂಗಳೂರೊಳಗ. ಹ್ಮ್ ಅರಳೆಪೇಟೆ ಹೈಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲ್. ಹೌದಾ? ಗವರ್ಮೆಂಟ್ ಹ್ಮ್ ಹೈಸ್ಕೂಲ್. ಹ್ಮ್ ಥ್ಯಾಂಕ್ ಯು. Okay. ಬರೋದು ಬೆಂಗಳೂರೊಳಗ್ ಟ್ರಾಫಿಕ್ ಹೋಗೋದು ಬರೋದು ಎಲ್ಲ ಕಷ್ಟ. ಮೇಡಮ್ ಟ್ರಾಫಿಕ್ ಹೆಂಗಾಗ್ತದ 1.5-2 ಗಂಟೆ ಬೇಕು ನನಗೆ. ಕ್ಯಾಬ್ನಾಗೆ ಬರ್ತೀನಿ ಅಂದ್ರೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತದ. ಟ್ರಾಫಿಕ್ ಇರ್ತದ್ರಿ. ನಿಮ್ ಮನಿ ಅಲ್ಲೇ ಇರೋದು ಮನಿ ಇಲ್ಲಿ ಯೂನಿವರ್ಸಿಟಿ ಹಿಂದ ವಿಶ್ವೇಶ್ವರಯ್ಯ 3rd ಬ್ಲಾಕ್ ಅಲ್ಲಿ ಬರುತ್ತೆ ಮೇಡಮ್. ಹೌದಾ? ದೂರ ಆಗತ್ತೆ. ಹ್ಮ್ ಹ್ಮ್ ಓಕೆ ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಓಕೆ ಥ್ಯಾಂಕ್ ಯು. ನಿಮ್ ಸೀರೆ ತುಂಬಾ ಚೆನ್ನಾಗ್ ಕಾಣ್ತಾ ಇದೆ. ಯಾವ ಸೀರೆ ಇದು? ಬಾಳ ದಿವಸ ಆಯ್ತು ಉಟ್ಟಿದ್ದಿಲ್ಲ. ಹಳೇದೇ ಸ್ವಲ್ಪ ಕಲರ್ ಕಲರ್ ಸೀರೆ ಬಟ್ ಅದಾವ ಅವ್ರ್ದು. ಒಂದೇ ವಾಶ್ ಕಾಂಬಿನೇಷನ್ ಅದಲ್ಲ, ಕಾಂಬಿನೇಷನ್. ಕಾಂಬಿನೇಷನ್ ತುಂಬಾ ಚೆನ್ನಾಗ್ ಕಾಣ್ತಾ ಇದೆ. ಚೆನ್ನಾಗಿದೆ. ಅದು Super ಆಗಿದೆ. ಇದ್ರೊಳಗ್ ತಗೊಂಡಿದ್ದು ತಿರುವನಂತಪುರಂ. ಓಹೋ, ಅದೇಂತಿ ನಾನ್ ನೋಡಿಲ್ಲ ಅದು ಸೀರಿನು. ಇಲ್ಲ ಸರಿ. ಈಗ ಒಂದ್ ವಾಶ್ ಮಾಡಕ್ಕ ಅದು ಡಲ್ ಆಯ್ತು ಅಂತ ಹುಟ್ಟಿದ್ದೆ. ಎಲ್ಲ ಸುಮ್ ಮನ್ಯಾಗ ನಡೀತದ ಅಂತ ಉಟ್ಕೊಂಡಿನಿ ಅಷ್ಟೇ. ಬಟ್ ಚಂದ ಅನಿಸ್ತದ. ಇಂಟರ್ ಯೂನಿವರ್ಸಿಟಿ ಯೂತ್ ಫೆಸ್ಟಿವಲ್ ಕ ಬಿಜಾಪುರ ಯೂನಿವರ್ಸಿಟಿ ರಿಪ್ರೆಸೆಂಟ್ ಮಾಡ್ಕೊಂಡ್ ಹೋಗಿದ್ದೆ ನಾ. ಹೌದೇನ್ರಿ? ಹಾ. ಓಕೆ ಓಕೆ. ಅವಾಗ ತಗೊಂಡಿದ್. ಬಟ್ ಚಂದ ಅದು. ಕಲರ್ ಕಾಂಬಿನೇಷನ್ ಬೆಸ್ಟ್ ಅನ್ಸ್ಲತ್ತದ ಸೀರೆ ಇವತ್ತು. ಥ್ಯಾಂಕ್ ಯು. ಮುಗ್ಸಣ್ರಿ. ಓಕೆ ರೀ. ಮತ್ತೆ ಗಂಗಾ ನಿಮ್ ಸ್ಟೂಡೆಂಟ್. ಗಂಗಾ ನಮ್ಮ ಅಕ್ಕನ ಮಗಳ್ರಿ ಮೇಡಮ್. ಹೌದೇನ್ರಿ? ಅಕ್ಕನ ಮಗಳು. ಗಂಗಾನ ಮಗಳಿಗೆ ನನ್ ಮಗನಿಗೆ ತಗೊಂಡದ್ರಿ. ಓಹೋ. ಅದಕ್ಕೆ ನಿಮ್ಗೆ ಈಗ ಒಂದ್ಸರಿ ನಮ್ ಬೀಗತ್ತೆ ಅಂತ ಹೇಳಿದ್ನಲ್ಲ. ಹಾ ಹೇಗೈತಿ. ಓಕೆ. ಓಕೆ, ಮತ್ತೆ ನಾಳೆ ಥ್ಯಾಂಕ್ ಯು. ಭೇಟಿಯಾಗೋಣ. ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ತಮಗೂ ಧನ್ಯವಾದಗಳು.